ಸ್ನೇಹಿತರೆ, ನಾವು ಎಂಥ ದರಿದ್ರ ವ್ಯವಸ್ಥೆನಲ್ಲಿ ಇದ್ದೀವಿ ಅಂದರೆ ಒಂದೊಂದ್ಸಲಿ ನನಗೆ ಅಸಹ್ಯ ಆಗುತ್ತೆ, ಅಳಬೇಕು ಅನಿಸುತ್ತೆ, ಹೆಲ್ಪ್ಲೆಸ್ ಅನಿಸುತ್ತೆ. ನಮ್ಮ ಭಾರತ ದೇಶ ಇದೆ, ನಮ್ಮಂಥ ಎಡಬಿಡಂಗಿಗಳು ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾವುದೇ ವಿಷಯದಲ್ಲಾಗಲಿ, ಸೈನ್ಸ್ ಅಂತ ಆಗಲಿ, ಟೆಕ್ನಾಲಜಿನಾಗಲಿ, ಬದುಕೋದಾಗಲಿ, ಜೀವನ ಪದ್ಧತಿನಾಗಲಿ, ತಿನ್ನೋ ಅನ್ನದಿಂದ ಹಿಡಿದು ಆಮೇಲೆ ರಿಲಿಜನ್ಸ್, ಜಾತಿ ಧರ್ಮ ಅಂತ ಇವಾಗ ಏನು ಹೊಡೆದಾಡ ಸಾಯ್ತಾ ಇಲ್ಲ, ಆರ್ಗನೈಸ್ಡ್ ರಿಲಿಜನ್ಸ್ ವಿಷಯದಲ್ಲಾಗಲಿ, ಯಾವುದೇ ವಿಷಯದಲ್ಲಿ ತಗೊಂಡ್ರು ಕೂಡ ನಮ್ಮಂಥ ಎಡಬಿಡಂಗಿಗಳು ಯಾರೂ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ ಈ ಪ್ರಪಂಚದಲ್ಲಿ. ಯಾಕೆ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇವತ್ತೇನು ವಿಜ್ಞಾನ ವೈಜ್ಞಾನಿಕತೆ ಟೆಕ್ನಾಲಜಿ ಎಲ್ಲ ಏನಿದೆ, ಇದನ್ನೆಲ್ಲ ನಮ್ಮ ಪೂರ್ವಿಕರು ಇವತ್ತಿನ ಮಾಡ್ರನ್ ಸೈನ್ಸ್ ಕೈಲಿ ಅದ್ರ ಹತ್ರಕ್ಕೆ ಹೋಗೋಕ್ಕೂ ಆಗಲ್ಲ, ಅಷ್ಟು ಅಡ್ವಾನ್ಸ್ ಆಗಿ ಮುಂದೆ ಹೊಟ್ಟೋಗಿದ್ದಾರೆ ಅವರು. ಹೋಗಿ ಅದರಲ್ಲಿ ಏನೋ ಒಂದು 5%ನ್ನ ನಮ್ಮ ಬದುಕಿಗೆ, ನಮ್ಮ ಮಕ್ಕಳು ಮುಂದೆ ಬರೋ ಜನ್ರೇಷನ್ ಬದುಕಲಿ ಬಾಳಲಿ ಅಂತೇಳಿ ವೇದ ಉಪನಿಷತ್ತು ಬೇರೆ ನಮ್ಮ ಬದುಕಿನ ಪದ್ಧತಿಗಳಲ್ಲಿ ರೂಢಿಸ್ಕೊಟ್ಟು ಹೋಗಿದ್ದಾರೆ ಸ್ನೇಹಿತರೆ. ಅದನ್ನ ನಮ್ಮ ತಾತಂದಿರು ಮುತ್ತಾತಂದಿರುಗಳು ಬ್ಲೈಂಡ್ ಆಗಿ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ದಾನೆ ಅವ್ರು ಹೇಳ್ಕೊಟ್ಟಿದ್ದೇ ಸರಿ ಅಂತ ನಾವು ಪಾಲಿಸ್ಕೊಂಡು ನೆಮ್ಮದಿಯಾಗಿ ಒಳ್ಳೆ ಬಾಳು ಬದುಕಿ ಚೆನ್ನಾಗಿ ಸತ್ತಿದ್ದಾರೆ. ಯಾಕೆಂದ್ರೆ ನನ್ನ ಕಣ್ಮುಂದೆ ಇದೆಯಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಹಳ್ಳಿಯಲ್ಲಿ ಬೆಳೆದಿದ್ದು. ನಮ್ಮ ಅಜ್ಜಿ ತಾತಂದಿರುಗಳು 90-95 ವರ್ಷ ಬದುಕಿದ್ರು. 5 ಜನ ಹೆಣ್ಮಕ್ಳು ಮದುವೆ ಮಾಡಿದ್ರು ಅವ್ರು ಕಷ್ಟಪಟ್ಟು. ಗದ್ದೆಯಲ್ಲಿ ಬೆಳೆ ಬೆಳೆದು ಆ ಬೆಳೆ ಮಾರಿ ಆ ದುಡ್ಡು ತಂದು ಅದರಲ್ಲಿ ಮಾರಿ ಅದರಲ್ಲಿ ಬದುಕು ಕಟ್ಕೊಂಡ್ರು. ಆಬ್ವಿಯಸ್ಲಿ ಅವತ್ತು ದುಡ್ಡಿಗೆ ಕಷ್ಟ ಇತ್ತು, ಬಟ್ ಅವತ್ತಿನ ಕಾಲಕ್ಕೆ ಅವತ್ತು ಸರಿತದು. ಯಾಕೆಂದ್ರೆ ಅವ್ರು ನೆಮ್ಮದಿಯಾಗಿದ್ರು. ನಾನು ನೋಡಿದ ಮಟ್ಟಕ್ಕೆ ಅವರಷ್ಟು ನೆಮ್ಮದಿಯಾಗಿ ನಾವು ಇವತ್ತು ಬದುಕ್ತಾ ಇಲ್ಲ ಸ್ನೇಹಿತರೆ. ಇವತ್ತಿನ ಸೋ ಕಾಲ್ಡ್ ಡಾಕ್ಟರ್ಗಳಾಗ್ಬೋದು, ಸೋ ಕಾಲ್ಡ್ ಇಂಜಿನಿಯರ್ಸ್ ಆಗ್ಬೋದು, ಸೋ ಕಾಲ್ಡ್ ಸೈಂಟಿಸ್ಟ್ಗಳಾಗ್ಬೋದು, ಸೋ ಕಾಲ್ಡ್ ಪೊಲಿಟಿಷಿಯನ್ಸ್ಗಳು ಕೂಡ ಮಂಡ್ಯ ಮಕ್ಕಳು ಅವರು ನೆಮ್ಮದಿಯಾಗಿದ್ದಾರೆ, ಹೋಗ್ಲಿ ಇಲ್ಲ. ನೆಮ್ಮದಿ ಅನ್ನೋದು ಯಾರ ಹತ್ರ ಇದೆ ಇವತ್ತು? ಯಾರ ಹತ್ರನೂ ಇಲ್ಲ. ಎಲ್ಲ ದುಡ್ಡಿನಿಂದ ಬಿದ್ದು ಸಾಯ್ತಾ ಇದೀವಿ ನಾವು. ಲಕ್ಷ ಲಕ್ಷ ಕೊಟ್ಟು ಸಾಲ ಮಾಡಿ ಇವತ್ತು ಹಾಸ್ಪಿಟ್ಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೋತಾರೆ. ಆ ಡಾಕ್ಟ್ರು ಸಂಬಳದ ಆಸೆಗೆ ಬೇಕಿಲ್ದಿರೋದೆಲ್ಲ ಬರೆದು ದುಡ್ಡು ಬಿಲ್ ಕೊಡ್ತಾನೆ. ಆ ಡಾಕ್ಟ್ರು ನೆಮ್ಮದಿ ಆಗೋಣ ಇವತ್ತು ಇಲ್ಲ. ಅವನಿಗೆ 108 ಕಾಯಿಲೆ, ಅವನ ಮನೆ ಒಳಗಡೆ ಹೆಂಡತಿ ಮಕ್ಕಳು ಜಗಳ, ಡೈವರ್ಸ್, 108 ಸಮಸ್ಯೆ ಅವನು. ಇಂಜಿನಿಯರ್ಗಳು ಅಂತ ಹೇಳ್ತೀವಿ, ಇಂಜಿನಿಯರ್ಗಳು ಏನು ಭಾರಿ ನೆಮ್ಮದಿ. ಅವರು EMI ಮಾಡ್ಕೊಂಡು ಶೋಕಿಗೆ ಅಪಾರ್ಟ್ಮೆಂಟ್ ತಗೊಂಡು, ಸಾಲ ಮಾಡ್ಕೊಂಡು, ಮೊಬೈಲ್ ತಗೊಂಡು ಶೋಕಿಗೆ iPhone 16 ರಿಲೀಸ್ ಆದ್ರೆ ಹಳೆ ಫೋನ್ ಸಾಕ್ಬಿಟ್ಟು ಮತ್ತೆ EMI ಅಲ್ಲಿ ಫೋನ್ ತಗೊಂಡು ಕೋಟಿ ಅಪಾರ್ಟ್ಮೆಂಟ್ಗಳು ತಗೊಳ್ಳೋದು, ಲಕ್ಷ ಕೋಟಿ ಕಾರ್ ತಗೊಳ್ಳೋದು. ಇದರಲ್ಲಿ ಎಲ್ಲಿದೆ ಸ್ವಾಮಿ ನೆಮ್ಮದಿ? ಹಿಂದೆ ಹೇಳೋರು ಬದುಕಿದ್ರು 3 ದಿನ ಬದುಕಿದ್ರು ನೆಮ್ಮದಿಯಾಗಿ ಬದುಕಬೇಕು ಮನುಷ್ಯ. ಇವತ್ತು ಎಲ್ಲಿದೆ ನೆಮ್ಮದಿ? ಯಾರ ಹತ್ರ ಇದೆ ಸ್ವಾಮಿ ನೆಮ್ಮದಿ? ರಾಜಕೀಯ ವ್ಯವಸ್ಥೆಯಲ್ಲಿ ಇದೆಯಾ? ಎಲ್ಲೂ ಇಲ್ಲ ನೆಮ್ಮದಿ. ಎಲ್ಲರೂ ಕಿತ್ತಿ ಸಾಯ್ತಾ ಇದ್ದಾರೆ ಜನ. ಅಂತ ಒಂದು ಪದ್ಧತಿನೊಳಗಡೆ ನಮ್ಮ ಕುವೆಂಪು ಅವರು ಹೇಳಿದ್ರು, ನೇಗಿಲ ಯೋಗಿ ಅಂತ ಹೇಳಿದ್ರು ರೈತನ. ಯಾಕೆ ಅಂದ್ರೆ ಅವತ್ತಿನ ಕಾಲಕ್ಕೂ ಅವನೇ, ಇವತ್ತಿನ ಕಾಲಕ್ಕೂ ಅವನೇ, ಮುಂದಕ್ಕೂ ಅವನೇ ಸ್ವಾಮಿ. ನೇಗಿಲ ಯೋಗಿ ರೈತ ಮಾತ್ರ ಈ ಭೂಮಿ ಮೇಲೆ ನೆಮ್ಮದಿಯಾಗಿ ಶಾಶ್ವತವಾಗಿ ಬದುಕಕ್ಕೆ ಸಾಧ್ಯವೇ ಬಿಟ್ರೆ ಬೇರೆ ಇನ್ಯಾವುದು ಶಾಶ್ವತ ಇಲ್ಲ. ಎಲ್ಲ ಬರೀ ಜೊಳ್ಳಿದು ಉದ್ರೋಗುತ್ತೀವೋ, ಇವ್ಯಾವು ಶಾಶ್ವತ ಇಲ್ಲ ಸ್ವಾಮಿ. ತಿನ್ನಕ್ಕೆ 3 ಹೊತ್ತು ಅನ್ನನೇ ಶಾಶ್ವತ. ನೆಮ್ಮದಿಯಾಗಿ ಮಲ್ಕೊಂಡಾಗ ನಿದ್ದೆಗೆ ಒಂದು ಸೂರು. ಯಾವ ಇವತ್ತಿರೋ ಲಕ್ಸುರಿ ಅಪಾರ್ಟ್ಮೆಂಟ್ಗಳು ಇವ್ಯಾವ ಉಳಿಯಲ್ಲ ಇವೋ. ಇವೆಲ್ಲ ಕ್ಷಣಿಕ, ಇವು ಹೋಗ್ಬಿಡ್ತವೆ ಇವು. ನನಗೆ ಏನಕ್ಕೆ ಬೇಜಾರಾಯ್ತು, ನಾನು ಯಾಕೆ ಈ ರೀತಿ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂಗೆ ಸುಮ್ಮನೆ ಯಾವುದೋ ಒಂದು ಪಿಕ್ಚರ್ ನೋಡ್ತಾ ಇದ್ದೆ ಸ್ವಾಮಿ. ನಮ್ಮ ರಾಜ್ಕುಮಾರ್ ಅವರ ಅಭಿನಯದ ಹಳೆ ಪಿಕ್ಚರ್ಗಳು ಮತ್ತು ವಿಷ್ಣುವರ್ಧನ್ ಅಭಿನಯ ಹಳೆ ಪಿಕ್ಚರ್ಗಳು. ಯಾವುದೋ ಧ್ರುವ ತಾರೆ ಅಂತ ಒಂದು ಪಿಕ್ಚರ್ ಇದೆ ರಾಜ್ಕುಮಾರ್ ಅದು. ಆಮೇಲೆ ನಮ್ಮ ವಿಷ್ಣುವರ್ಧನ್ ಅವ್ರದ್ದು ಮದುವೆ ಮಾಡಿ ನೋಡು ಅಂತ ಯಾವುದೋ ಒಂದು ಪಿಕ್ಚರ್ ನೋಡಿದ್ದೆ. ಎಂತ ದರಿದ್ರ ವ್ಯವಸ್ಥೆ ನಮ್ದು, ಎಂತ ಕಿತ್ತೋಗಿರೋ ಅಂತ ದೇಶ ನಮ್ದು ಅಂತ ನನಗೆ ಅಸಹ್ಯ ಬರುತ್ತೆ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ. ಬಟ್ ಅದೇ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಂದಾಗ, ಈ ಸ್ಪಿರಿಚುಯಾಲಿಟಿಯ ಧರ್ಮ ಅಂತ ಬಂದಾಗ, ಬುದ್ಧ, ಮಹಾವೀರರು, ಸ್ವಾಮಿ ವಿವೇಕಾನಂದರಂತ ಪ್ರೊಡ್ಯೂಸ್ ಮಾಡಿರೋ ದೇಶನೂ ನಂದೇನೆ. ಅಂತ ಮಹಾನ್ ಜ್ಞಾನಿಗಳನ್ನ ಈ ದೇಶದ ಮಣ್ಣಲ್ಲಿ ಹುಟ್ಟಿರೋ ಅವ್ರಿಗೆ ಬಾಳ್ಕೊಟ್ಟು ಅಂಥವ್ರಿಂದ ಇಡೀ ಪ್ರಪಂಚಕ್ಕೆ ಜ್ಞಾನ ಪ್ರಸಾರ ಮಾಡಿದಂಥ ದೇಶ ನಂದು, ಮಣ್ಣು ನಂದು. ಅದೇ ಇನ್ನೊಂದು ಕಡೆ ಇಂಥ ಅಜ್ಞಾನ, ದರಿದ್ರ ವ್ಯವಸ್ಥೆ, ಜಾತಿ ವ್ಯವಸ್ಥೆ, ವರದಕ್ಷಿಣೆ ಕಿರುಕುಳ, ಇಂಥ ದರಿದ್ರ ಬೇವರ್ಸಿ ವ್ಯವಸ್ಥೆ ಒಳಗೆ ಬದುಕ್ತಾ ಇರೋವಂಥ ದೇಶನೂ ನಂದೇ. ಯಪ್ಪ, ಇದ್ರೊಳಗಡೆ ನಾನು ಯಾಕೆ ಹುಡ್ದೆ ಅಂತ ಒಂದೊಂದ್ಸಲಿ ಅನ್ಸುತ್ತೆ. ಇನ್ನೊಂದ್ಸಲಿ ನೋಡಿದ್ರೆ ಎಂಥ ಪುಣ್ಯ ಭೂಮಿಲಿ ಹುಡ್ದೆ ಅಂತ ಅನ್ಸುತ್ತೆ. ಹಂಗಾಗಿ ಇವೆರಡನ್ನು ಬ್ಯಾಲೆನ್ಸ್ ಮಾಡಬೇಕು ಸ್ನೇಹಿತರೆ. ಇವತ್ತು ನಾವು ಒಂದು ಜ್ಞಾನ, ಒಂದು ಒಳ್ಳೆ ವಿಸ್ಡಮ್ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ದಯವಿಟ್ಟು ಬದಲಾಗಿ ದುಡ್ಡೇ ಎಲ್ಲ ಅಲ್ಲ. ದುಡ್ಡು
ಏನೂ ಅಲ್ಲ. ಬಟ್ ಅದು ಬೇಕು ಬದುಕಕ್ಕೆ. ಬಟ್ ದುಡ್ಡಿಂದೇ ಬೀಳ್ಬೇಡಿ, ಬದುಕಿ ಸಂಪಾದನೆ ಮಾಡಿ ಅದನ್ನು ಒಳ್ಳೇದಕ್ಕೆ ಬಳಸ್ಕೊಳ್ಳಿ. ಬಟ್ ದುಡ್ಡು ಇವತ್ತು ಎಲ್ಲಿದೆ ಸ್ವಾಮಿ? ಇವತ್ತು ನಾವು ಸಂಪಾದನೆ ಮಾಡಿ ಬದುಕ್ತಾ ಇದೀವಿ ಅಂತ ಎಲ್ಲಿದೆ ಸ್ವಾಮಿ? ದುಡ್ಡುಗೋಸ್ಕರನೇ ಬದುಕ್ತಾ ಇದೀವಿ ನಾವು. ದುಡ್ಡೇ ಲೈಫ್ ಆಗೋಗಿದೆ ಎಲ್ಲರಿಗೂ, ಅಲ್ವಾ? ನೋಡಿ, ಯಾವನ್ಗಾದ್ರೂ ಇವತ್ತೇನು ಕೆಲಸ ಮಾಡ್ದವನಲ್ಲ, 2 ತಿಂಗಳು ಅವ್ನು ಕೆಲಸ ಹೋದ್ರೆ ಅವನು 2 EMI ಕಟ್ಟ ಕೆಪಾಸಿಟಿ ಇದೆ, ಅವ್ನು ಬದುಕ್ತಾನೆ. ಅವನು ಕೆಲಸ ನಂಬ್ಕೊಂಡು ಬದುಕ್ತಾ ಇಲ್ಲ ಅಂತ ಯಾವನಾರ ಭೂಮಿ ಮೇಲೆ ತೋರಿಸಿ ಸ್ವಾಮಿ. ನಾನು ಕೆಲಸ ಹೋದ್ರೆ ಹೋಗ್ಲಿ ಬಿಡಲ್ಲ, ನಾನು ಊರಿಗೆ ಹೋಗಿ ನೆಮ್ಮದಿ ಬದುಕ್ತೀನಿ ಅಂತ ಯಾವನಾರ ಇದನ್ನ ತೋರಿಸಿ? ಯಾರೂ ಇಲ್ಲ. ಬಟ್ ಈ ಟ್ರ್ಯಾಪ್ ನಮ್ಗೇನೋ ಭಗವಂತನ ಇಚ್ಛೆನೋ ಏನೋ ನಮಗೆ ಮುಂಚೆ ಗೊತ್ತಾಗಿದ್ರಿಂದ ನಾವು ಹಂಗಿದೀವಿ ಸ್ವಾಮಿ. ಈ ಕೆಲಸ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇಲ್ಲ. ಕೆಲಸ ಹೋದ್ರೂ ಪರವಾಗಿಲ್ಲ, ನಾವು ನಾಳೆ ಬೆಳಗ್ಗೆ ಹೋಗಿ ಊರಲ್ಲಿ ಬದುಕೋಷ್ಟು ಕೆಪಾಸಿಟಿ ನಮಗಿದೆ. ಯಾಕೆ ಅಂದ್ರೆ ನಾವು ಸಾಲದ ಸುಳಿಯಲ್ಲಿ ಸತ್ತಿಲ್ಲ. ನಾವು ಎಷ್ಟು ದುಡಿತಾ ಇದೀವೋ ಅದರಲ್ಲಿ 50% ಅಷ್ಟೇ ನಮ್ಮ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇನ್ನು 50% ಇನ್ನೂ ನಾವು ಉಳಿಸ್ಕೊತಾ ಇದ್ದೀವಿ, ಬೇರೆ ಕಡೆ ಬಂಡವಾಳ ಮಾಡ್ಕೊಂಡಿದ್ದೀವಿ. ನಾಳೆ ಕೆಲಸ ಹೋದ್ರೂ ನಾವು ಉಳಿಸ್ಕೊಂಡಿರೋ ಸೇವಿಂಗ್ಸ್ಗಳಲ್ಲಿ ನಾವು ಜೀವನ ಮಾಡ್ತೀವಿ. ಬೇಡ ಅಂದ್ರೆ ನಮ್ಮ ಅಪ್ಪನ 4 ಎಕರೆ ಜಮೀನು ಐತಿ, ಊರಲ್ಲಿ ಹೋಗಿ ಅಲ್ಲಿ ಗೈದು ಸಂಪಾದನೆ ಮಾಡಿ ಬದುಕೋಷ್ಟು ಕೆಪಾಸಿಟಿ ನಮಗಿದೆ ಸ್ವಾಮಿ. ಕೆಲಸ ಹೋಯ್ತು ಅಂತ ಸೂಸೈಡ್ ಮಾಡ್ಕೊಳ್ಳೋ ಅಂತ ಜೀವನ ನಾವು ಮರೆದುತ್ತಾ ಇಲ್ಲ. ಇವತ್ತು ಅಮೆರಿಕ, ಲಂಡನ್ ಎಲ್ಲ ದೇಶಗಳಿಗೆ ಇಲ್ಲಿಂದ ಹೋಗಿದಾರಲ್ಲ, ದುಡ್ಡಾಸೆಗೆ ಬಿದ್ದಿದಾರಲ್ಲ ಅವರಲ್ಲಿ ಎಷ್ಟು ಜನ ನೆಮ್ಮದಿಯಾಗಿದ್ದಾರೆ ನೋಡಿ ಸ್ವಾಮಿ. ಯಾರು ನೆಮ್ಮದಿಯಾಗಿಲ್ಲ. ಏನಿಲ್ಲ, 10-20 ವರ್ಷ ಅಷ್ಟೇ ಇವೆಲ್ಲ. ಎಲ್ಲ ಬಬಲ್ ಬಸ್ಟು ಎಲ್ಲ ಮುಚ್ಕೊಂಡು ಭಾರತಕ್ಕೆ ಬರಬೇಕು. ಎಲ್ಲ ಅವ್ರ ಅಪ್ತಿರ್ ಜಮೀನಲ್ಲಿ ಬೆಳೆ ಬೆಳ್ಕೊಂಡು ಏನೋ ಆಗಿದ್ 3 ಕಾಸು ಸಂಪಾದನೆ ಮಾಡ್ಕೊಂಡು ಬದುಕಬೇಕು. ಅದೇ ಕಾಲ ವಾಪಸ್ ಬರುತ್ತೆ. ಏನು ಜಾಸ್ತಿ ದೂರ ಏನಿಲ್ಲ ಇವೆಲ್ಲ. ಈ ಟೆಕ್ನಾಲಜಿ ಇವೆಲ್ಲ ಬಸ್ಟ್ ಆಗೋದು ಏನು ತುಂಬ ದೂರದಲ್ಲಿಲ್ಲ ಇವು. ನಾನು ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ ಸ್ವಾಮಿ, ನಮ್ಮ ಹಿರೀಕರುಗಳು ಹಾಕಿಕೊಟ್ಟಂತ ಒಂದು ಒಳ್ಳೆ ದೃಢವಾದ ಫೌಂಡೇಶನ್ ನಾವು ಚೀತು ಒಂದು ಈ ದರಿದ್ರ ಬೇವರ್ಸಿ ವೆಸ್ಟ್ ಪಾಶ್ಚಿಮಾತ್ಯರ ಒಂದು ಈ ಬರೀ ದುಡ್ಡು ಟೆಕ್ನಾಲಜಿ ಸೈನ್ಸ್ ಅನ್ನ ಬಲೆಗೆ ಬಿದ್ದು ಇವತ್ತು ನಮ್ಮ ಬಾಯಿಗೆ ನಾವು ಮಣ್ಣು ವಿಷ ತಿಂತಾ ಇದೀವಲ್ಲ ಸ್ವಾಮಿ. ದಿನ ಅನ್ನಕ್ಕೂ ಇವತ್ತು ಭಾರತದಲ್ಲಿ 80% ನಾವು ತಿನ್ನೋ ಫುಡ್ ಎಲ್ಲಾ ತರದಿಂದ ಹಿಡಿದು ಎಲ್ಲಾ ತರ ಫುಡ್ ವಿಷವಾಗಿದೆ ಇವತ್ತು. ಕೆಲವೊಬ್ರು ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿದ್ದಾರೆ ಸ್ವಾಮಿ ಅಗ್ರಿಕಲ್ಚರ್ ಅಲ್ಲಿ. ನೋಡಿ ಅವ್ರದ್ದು ರಿಸರ್ಚ್ ಪೇಪರ್ಸ್ ಓದ್ ನೋಡಿ, ಗೊತ್ತಾಗುತ್ತೆ ನಿಮ್ಗೆ. ರಾಮಾಂಜುಲು ಅಂತೇಳಿ ಒಬ್ರು ಹೈದರಾಬಾದ್ ಒಬ್ರು ಸೈಂಟಿಸ್ಟ್ ಇದ್ದಾರೆ ಸ್ವಾಮಿ. ಅವ್ರದ್ದು ಯೂಟ್ಯೂಬ್ ಅಲ್ಲಿ ಟೆಡ್ಎಕ್ಸ್ ಟಾಕ್ಸ್ಗಳೆಲ್ಲ ಇದಾವೆ ನೋಡಿ ಸ್ವಾಮಿ. ಅವ್ರು ಹೇಳ್ತಾರೆ 80% ನಾವು ತಿಂತಾರ ಆಹಾರ ಇವತ್ತು ವಿಷಪೂರಿತ. ಅದಕ್ಕೆ ಇವತ್ತು 30 ವರ್ಷದವರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ. 4 ವರ್ಷ 5 ವರ್ಷದ ಮಕ್ಕಳು ಕನ್ನಡಕ ಹಾಕೊಂಡು ಓಡಾಡ್ತಾ ಇದ್ದಾವೆ. ಅದಕ್ಕಂತ ಯಾಕೋತೀರಿ, ಇಲ್ಲೇ ಬನ್ನಿ ಸ್ವಾಮಿ. ನಮ್ಮ ಕಾದರ್ ಒಲ್ಲಿ ಅಂತ ನಮ್ಮ ಮೈಸೂರು ಅವರು ಡಾಕ್ಟ್ರು, ಮಿಲ್ಲೆಟ್ ಡಾಕ್ಟರ್ ಅಂತಾನೆ ಫೇಮಸ್ ಆಗೋರು ಅವರು. ಅವ್ರದ್ದು ರಿಸರ್ಚ್ ಪೇಪರ್ಸ್ಗಳು, ಅವರ ಒಂದು ತಾಂತ್ರಿಕತೆಯನ್ನು ತಿಳ್ಕೊಳ್ಳಿ ಸ್ವಾಮಿ. ನಾನು ಹೇಳೋದೇನು ಗೊತ್ತಾ, ರೈತರು ಇವತ್ತೇನಿದ್ದೀರಿ, ನೀವು ನಿಜವಾದ ಪುಣ್ಯವಂತರು ಈ ಭೂಮಿ ಮೇಲೆ. ಯಾರು ಇವತ್ತು ಭೂಮಿ ಇಟ್ಕೊಂಡು 1 ಎಕರೆ 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡಿದ್ರಿ, ನೀವು ಪುಣ್ಯವಂತರು. ಯಾರು ದಯವಿಟ್ಟು ಮಾರ್ಕೊಂಬೇಡಿ. ಈ ಟ್ರ್ಯಾಕ್ಟರ್ ಟಿಲ್ಲರ್ ಹಾಕಿ ದುಡ್ಡು ಸಂಪಾದನೆ ಮಾಡ್ಕೊಂಡು ನೀವು ದುಡ್ಡಿಂದ ಬಿದ್ದಿದ್ದೀರ. ಅದರಿಂದ ಬನ್ನಿ ಹೊರಗಡೆ. 2 ನಾಟಿ ಹಸುಗಳು ತಂದು ಸಾಕಿ ಮನೆಯಲ್ಲಿ. ಆ ನಾಟಿ ಹಸುಗಳು ಉಪಯೋಗಿಸ್ಕೊಂಡು ಸಹಜ ಬೇಸಾಯ ಮಾಡಿ. ಆಬ್ವಿಯಸ್ಲಿ ನೀವು ಓವರ್ ನೈಟ್ ಇವೆಲ್ಲ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಭೂಮಿನ ಎಕ್ಕಡಿಸ್ಬಿಟ್ಟಿದ್ದೀರಿ. ಆ ಯೂರಿಯಾ ಗೊಬ್ಬರ ಹಾಕಿ ಹಾಕಿ ನಿಮ್ಮ ಭೂಮಿಲಿ ಫಲವತ್ತತೆ ಇಲ್ಲ. ಈಗ ನಿಮ್ಮ ಅಪ್ಪ ಅಮ್ಮಗೆ 60 ವರ್ಷ ವಯಸ್ಸಾಗೈತೆ, ಬರೀ ಇಂಗ್ಲೀಷ್ ಮೆಡಿಸಿನ್ ಡಯಾಬಿಟೀಸ್ಗೆ ಇನ್ಸುಲಿನ್ ತಗೊಂಡು ಸತ್ತವ್ರವ್ರು. ನಾಳೆ ಬೆಳಗ್ಗೆ ಆಯುರ್ವೇದಿಕ್ ಔಷಧಿ ಕೊಟ್ಬಿಟ್ಟು ಅವ್ರು ಹುಷಾರು ಮಾಡಿ ಅಂದ್ರೆ ಆಯ್ತಾರ? ಅವರು ಆಗಲ್ಲ. ಯಾಕೆಂದ್ರೆ ಅವ್ರ ಬಾಡಿ ಒಳಗಡೆ ಬರೀ ಸ್ಟೆರಾಯ್ಡ್ಸು ಇನ್ಸುಲಿನ್ ಇಂಗ್ಲೀಷ್ ಮೆಡಿಸಿನ್ ತುಂಬಿದೆ. ಹಂಗೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡು ಅವನು ಕಾಯಿಲೆಯಿಂದ ಶಾಶ್ವತವಾಗಿ ಹುಷಾರಾಗಿರೋನು ಯಾವ ನಾರ ಭೂಮಿ ಮೇಲೆ ಇದ್ರೆ ತೋರಿಸ್ಬಿಡಿ ಸ್ವಾಮಿ ನನಗೆ, ಅವ್ನು ಕಾಲು ಹಿಡಿದು ಬಿಡ್ತೀನಿ. ಬದಲಾಗಿ ನಮ್ಮ ಜೀವನ ಪರಂಪರೆ ಏನಿತ್ತು, ನಮ್ಮ ಅಜ್ಜಿ ತಾತ ಮುತ್ತಾತರು ಹಾಕೊಟ್ಟಿದ್ದಂತ ಬುನಾದಿ ಏನಿತ್ತು, ಅದು ಭಾರಿ ಗಟ್ಟಿದು. ಅಂತ ಒಂದು ಗಟ್ಟಿ ಪದಾರ್ಥನ ಬುಟ್ಟಿ ಒಂದು ಜೊಳ್ಳಿಂದ ಬಿದ್ದಿ ಸಾಯ್ತಾ ಇದೀವಿ ನಾವು ಸ್ವಾಮಿ. ಜೀವನ ಜೀರೋ, ಏನು ಇಲ್ಲ. ಇಲ್ಲಿ ಹುಟ್ತೀರಾ ಸಾಯ್ತೀರಾ ಅಷ್ಟೇ. ಆ ಮಧ್ಯದಲ್ಲಿ ನನಗೆ ಸಾವಿದೆ ಅನ್ನೋದನ್ನ ಮರ್ತು ಬಿಟ್ಟು ಮೈಂಡಲ್ಲಿ ಹಿಂಗೆಲ್ಲ ಮಾಡ್ಕೊಂಡು ಸಾಯ್ತೇವೆ ಬಿಟ್ರೆ ಈ ನಮ್ಮ ಜೀವನಕ್ಕೆ ಯಾವ ಅರ್ಥನೂ ಇಲ್ಲ, ಈ ಜೀವನಕ್ಕೆ ಯಾವ ಮೀನಿಂಗೂ ಇಲ್ಲ. ಇಲ್ಲಿ ನಾನು ಹೇಳ್ತಾ ಇರೋದು ಸೈಂಟಿಫಿಕಲಿ, ಇದು ಸೈಂಟಿಫಿಕ್ ನಲ್ಲಿ ಹೇಳ್ತಾ ಇರೋದು. ಇದೆಲ್ಲ ಇದು ಯೋಚನೆ ಮಾಡಿ ನೋಡಿ ನೀವೇನೆ. ಇದಕ್ಕೆ ಏನು ಪ್ರಾಬ್ಲಮ್ ಏನು ಅಂದ್ರೆ ಜಸ್ಟ್ ಒಂದು ಥಿಂಕಿಂಗ್ ಎಕ್ಸ್ಪ್ಯಾನ್ಷನ್ ಬೇಕು. ನಾವು ಬಿಹಾಂಡ್ ದ ಮೈಂಡ್ ಥಿಂಕ್ ಮಾಡ್ಬೇಕಷ್ಟೇ. ನಮ್ಮ ಪಂಚೇಂದ್ರಿಯಗಳು ಏನಿದಾವೆ 5 ಪಂಚೇಂದ್ರಿಯ, ಅದನ್ನ ಮೀರಿ ನಾವು ಯೋಚನೆ ಮಾಡ್ಬೇಕು ಮನುಷ್ಯ. ಆ ಯೋಚನೆ ಮಾಡಿದಾಗಲೇ ಇವೆಲ್ಲ ಗೊತ್ತಾಗೋದು.
60 ವರ್ಷಕ್ಕೆ ಹೋದ್ಮೇಲೆ ಅಯ್ಯೋ ನಾನು ಇವತ್ತು ಅದು ಮಾಡಿದೆ ಅಂತ ಸಫರ್ ಪಡೋದಲ್ಲ, ಇವತ್ತು ಈ ಮೊಮೆಂಟ್ ಏನ್ ಬೇಕು ಅದನ್ನ ಬದುಕಿ. ಆ ಬದುಕಿ ಅಂದ್ರೆ ಕಾರ್ ತಗೊಳ್ಳಿ ಸಾಲ ಮಾಡಿ, ಕಾರ್ ತಗೊಳ್ಳಿ ಸಾಲ ಮಾಡಿ ಮನೆ ಕಟ್ಟಿ, ಸಾಲ ಮಾಡಿ ಶೋಕಿ ಮಾಡಿ, ಸಾಲ ಮಾಡಿ ಫಾರಿನ್ ಟ್ರಿಪ್ ಮಾಡಿ ಅಂತ ಅಲ್ಲ ಸ್ವಾಮಿ. ಈ ಕ್ಷಣ ನಂಬಿ ಬದುಕು. ಹೊಟ್ಟೆ ತುಂಬ ಊಟ ಮಾಡು, ಕಣ್ ತುಂಬ ನಿದ್ದೆ ಮಾಡು, ಬೆಳಿಗ್ಗೆ ಎದ್ದು ಉಸಿರಾಡ್ತಾ ಇದೆಯಾ ಅದೇ ದೊಡ್ಡ ಸಾಧನೆ. ನೀನು ಉಸಿರಾಡ್ತೀಯಲ್ಲ ಅದೇ ದೊಡ್ಡ ಸಾಧನೆ, ಬದುಕಿದೆಯಲ್ಲ ಅದೇ ದೊಡ್ಡ ಖುಷಿ. ನಿನ್ ಮೂರತ್ತು ತಿನ್ನಕ್ಕೆ ಅನ್ನ ಸಿಗ್ತಾ ಇತ್ತಲ್ಲ ಅದೇ ದೊಡ್ಡ ಲಕ್ಸುರಿ. ಇದು ನಮ್ಮ ಪೂರ್ವಿಕರು ಹಾಕೊಟ್ಟಂತ ಒಂದು ಬುನಾದಿ. ಇವತ್ತು ಎಲ್ಲಿಗೆ ಹೋಗಿ ನಿಂತಿದೀವಿ ನಾವು ಅಂದ್ರೆ, ಎಲ್ಲ ಸಂಪಾದನೆ ಮಾಡ್ತಾರೆ ಸ್ವಾಮಿ. ದುಡ್ಡು ಯಾರ್ತವೂ ಇಲ್ಲ ಅಂತ ಇದಂಗಿಲ್ಲ, ಎಲ್ಲಾರ್ತವೂ ದುಡ್ಡು ಐತೆ. ಆದ್ರೆ ಯಾವಂತವೂ ನೆಮ್ಮದಿ ನಿದ್ದೆ ಇಲ್ಲ. ಯಾವನು ಹೊಟ್ಟೆ ತುಂಬ ಊಟ ಮಾಡ್ತಾ ಇಲ್ಲ, ಊಟ ಮಾಡೋಕೆ ಟೈಮ್ ಇಲ್ಲ ಅವನಿಗೆ ದುಡ್ಡಿಂದ ಬಿದ್ದಿರೋದ್ರಿಂದ. ಯಾವನಿಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಫ್ಯಾಮಿಲಿ ಜೊತೆ ಸಮಯ ಸ್ಪೆಂಡ್ ಮಾಡೋಕ್ಕೆ ಸಮಯ ಇಲ್ಲ, ದುಡ್ಡಿದೆ. ಏನ್ ಮಾಡಕ್ಕದು? ನಮ್ಮ ಕಡೆ ಒಂದು ಗಾದೆಗಳು ಹೇಳ್ತಾರೆ, ನಾಯಿ ಮನೇಲಿ ಹಾಲಿದ್ದಂಗೆ ಅಂತ. ಆ ಥರ ಆಗಿದೆ ಇವತ್ತು ದುಡ್ಡಿನ ಪರಿಸ್ಥಿತಿ. ಬಟ್ ನಾಯಿ ಮನೆ ಹಾಲ್ಗೆ ಬೆಲೆ ಇದೆ ಸ್ವಾಮಿ, ಯಾಕೆಂದ್ರೆ ಅದ್ರ ಮರಿಗಳು ಕುಡಿತವೆ. ಇವತ್ತು ದುಡ್ಡು ಎಲ್ಲಿದೆ? ಇವತ್ತು ಆ ಮರಿಗಳು, ಆ ನಾಯಿ ಮನೇಲಿ ಹಾಲಿದ್ರು ಆ ಮರಿಗಳು ಹಾಲಂತ ಕುಡಿತವೆ. ಬಟ್ ಇವತ್ತು ಮನುಷ್ಯನ ಹತ್ರ ಎಲ್ಲಿದೆ? ಮನುಷ್ಯ ಎಲ್ಲರ ಹತ್ರನೂ ದುಡ್ಡಿದೆ ಸ್ವಾಮಿ. ದುಡ್ಡಿಲ್ಲರೋ ಯಾವ ವ್ಯಕ್ತಿನ ಯಾವನು ಇಲ್ಲ ಇವತ್ತು. ದುಡ್ಡಿರೋರೆಲ್ಲ, ದುಡ್ಡು ಬಂದಿದ್ದು ಏನಾಯ್ತು ಗೊತ್ತಾ? ದುಡ್ಡೆಲ್ಲ ಎಲ್ಲೋಯ್ತು ಹಿಂಗೆ ಸಾಲಗಳು ಮಾಡಿ ಕಾರು, ಸಾಲಗಳು ಮಾಡಿ ಮನೆ, ಸಾಲಗಳು ಮಾಡಿ ಇಲ್ದಿರೋ ಶೋಕಿಗಳು, ಎಣ್ಣೆಗಳು, ಬಾರುಗಳು, ಕ್ಲಬ್ಗಳು, ಹಿಂಗೆ ಬಂದು ಜನ ಎಕ್ಕೊಟ್ಟಿ ಅವ್ರ ಆರೋಗ್ಯನ ಅವ್ರನ್ನ ಅವರೇ ಸಾಯಿಸ್ಕೋತವ್ರು. ಬಿಟ್ರೆ ದುಡ್ಡಿಂದ ಯಾವ ಉಪಯೋಗನೂ ಆಯ್ತಾ ಇಲ್ಲ ಇವತ್ತು ಮನುಷ್ಯಂಗೆ. ಯಾಕೇಳಿ, ನೀವೇನೇ ಹೊಡೆದಾಡಿ ಏನೇ ಬಡ್ದಾಡಿದ್ರು ಈ ಪ್ರಕೃತಿನಲ್ಲಿ ನಿಮ್ಮ ಯುದ್ಧ ನಿಮ್ಮ ಆಯಸ್ಸನ್ನು ಆರೋಗ್ಯದ ಮೇಲೆ ಮಾತ್ರ. ಆಯಸ್ಸು ಆರೋಗ್ಯನ ಚೆನ್ನಾಗಿಟ್ಕೊಂಡು ನೀವು 2 ವರ್ಷ ಎಕ್ಸ್ಟ್ರಾ ಬದುಕೋದೇ ನೀವು ದೊಡ್ಡ ಸಾಧನೆ. ಬಿಟ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಈ ಪ್ರಕೃತಿ ನಿಯಮದಲ್ಲಿ ಇನ್ಯಾವುದೂ ಇಲ್ಲ. ಇನ್ನು ಉಳಿದಿದ್ದು ಎಲ್ಲ ಬೋನಸ್, ಬೋಗಸ್, ಜೊಳ್ಳುಗಳು ಉದ್ರೋಯ್ತವವು. ಅರ್ತ್ಕೊಳ್ಳಿ, ಬಾಳಿ 2 ವರ್ಷ ಎಕ್ಸ್ಟ್ರಾ ಬದುಕಿ. ಆ 2 ವರ್ಷ ಎಕ್ಸ್ಟ್ರಾ ಬದುಕಕ್ಕೆ ನೀವು ಇವತ್ತು ಏನು ಮಾಡ್ಬೇಕು ಅದನ್ನು ಮಾಡಿ. ಎಂಡ್ ಆಫ್ ದ ಡೇ ಆ ಬದುಕು ನಿಮ್ಮ ಕೈಲಿ ಇಲ್ಲ. ನೀವು ಸಾವು ಆಲ್ರೆಡಿ ದೇವರು ಬರೆದು ಕಳಿಸ್ಬಿಟ್ಟವ್ರ ಮೇಲ್ಗಡೆ ನೀವೇ ಬರ್ಕೊಂಡಿದ್ದೀರಿ. ದೇವರೇ ಬರ್ದಿಲ್ಲ ಅಂತ ನೀವು ಓದ್ ಜನ್ಮದಲ್ಲಿ ಮಾಡಿರೋ ಕರ್ಮಗಳು, ಕಿತಾಪತಿಗಳು, ಹಲ್ಕ ಕೆಲಸಗಳಿಂದಲೇ ನೀವು ಇಲ್ಲಿ ಮತ್ತೆ ಮನುಷ್ಯ ಹುಟ್ಟಿರೋದು. ಗೊತ್ತಾಯ್ತಾ? ಅದನ್ನ ಆಲ್ರೆಡಿ ಪ್ರೀಡಿಫೈನ್ಡ್. ಬಟ್ ನೀವು ದಾನ ಧರ್ಮ ಮಾಡಿ ಪುಣ್ಯವಾಗಿ ಮನುಷ್ಯನಾಗಿ 4 ಜನಕ್ಕೆ ಒಳ್ಳೇದು ಮಾಡಿ ಯಾರಿಗೂ ಕೆಟ್ಟದ್ದು ಮಾಡ್ದಂಗೆ ಬದುಕಿದ್ರೆ 2 ವರ್ಷ ಜಾಸ್ತಿ ಇರ್ತೀರಿ. ಇಲ್ವಾ? ನಿಮ್ಮ ಆಯಸ್ಸಲ್ಲಿ ಅರ್ಧನೆಯ ಅದು ಬರ್ತ್ ಕಳಿಸಿದ್ರೆ. ನೀವು ಓ ಜಮ್ದಲ್ಲಿ ಏನು ಕರ್ಮ ಮಾಡಿದ್ರೆ ಯಾರಿಗೂ ಗೊತ್ತು. ಓ ಜಮ್ದಲ್ಲಿ ಯಾರನ್ನ ನೀವು ಕೊಲೆ ಮಾಡ್ಬಿಟ್ಟು ಬಂದಿದ್ರೆ ಈ ಜಮ್ದಲ್ಲಿ ನೀವು ಯಾವುದೇ ಕಾರಣಕ್ಕೂ ಪೂರ್ಣ ಆಯ್ಸ್ ಬದುಕಲ್ಲ. ನೀವು 30 ವರ್ಷ 40 ವರ್ಷ 50 ವರ್ಷಕ್ಕೆ 108 ರೀಸನ್ ಕೊಟ್ಟು ನಿಗರ್ಕೋತೀರಿ. ಯಾಕೆ ಸಾಯ್ತೀರಿ? ಭೂಮಿ ಮೇಲೆ ಬರೋದೇ ದೊಡ್ಡ ಪುಣ್ಯ ಸ್ವಾಮಿ. ಎಷ್ಟೋ 1000 2000 3000 ವರ್ಷಗಳು ಆದ್ಮೇಲೆ ಒಬ್ಬ ಮನುಷ್ಯಂಗೆ ಭೂಮಿ ಮೇಲೆ ಜನ್ಮ ಸಿಗುತ್ತೆ. ಉಪಯೋಗಿಸ್ಕೊಳ್ಳಿ, ಮನುಷ್ಯರಾಗಿ ಬದುಕಿ, ಮತ್ತೆ ಪ್ರಾಣಿಗಳ ರೀತಿ ಬದುಕಿ. ಮತ್ತೆ ಈ ಲೋಯರ್ ಜಾತಿ ಅಂದ್ರೆ ಮನುಷ್ಯ ಜಾತಿ ಅನ್ನೋದು ಒಂದು ಭೂಮಿ ಮೇಲೆ ಹೈಯೆಸ್ಟ್ ಜಾತಿ. ಆ ಜಾತಿ ಬಿಟ್ರೆ ನೀವು ಕೆಳಗಡೆ ನೆಕ್ಸ್ಟ್ ಜನ್ಮಕ್ಕೆ ಪ್ರಾಣಿಯೋ, ಇರುವೆಯೋ, ನಾಯೋ, ಹಂದಿಯೋ ಏನೋ ಆಗಿ ಹುಡ್ತೀರಿ. ಅದೇ ಗೊತ್ತಲ್ಲ ನಿಮಗೆ. ಇವಾಗ ನೀವೇ ನಾಯಿಗಳು ಹೆಂಗ್ ಟ್ರೀಟ್ ಮಾಡ್ತೀರಿ ನೋಡಿ. ಬೀದಿ ನಾಯಿ ಬಂದ್ರೆ ಕಲ್ಲು ಹೊಡಿತೀರಿ, ರೋಡಲ್ಲಿ ನಡ್ಕೊಂಡಿದ್ರೆ ಇರುವೆನ ತುಣಿ ಸಾಯಿಸ್ಬಿಡ್ತೀರಿ. ಹಂಗೆ ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಎರೆಹುಳ ಸಾಯಿಸಕ್ಕೂ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ಬೇಕು. ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಇದು ಒಂಥರ ವಿಚಿತ್ರ ಇದು ಸಮಸ್ಯೆ. ಯಾಕೆಂದ್ರೆ ಎಲ್ಲ ಗೊತ್ತಾಗ್ಬಿಟ್ರೆ ನಿಮ್ಗೊಂದು ಎರೆಹುಳ ಸಾಯಿಸಕ್ಕೂ ಮನ್ಸು ಬರಲ್ಲ, ನಿಮ್ಗೊಂದು ಇರುವೆ ಸಾಯಿಸಕ್ಕೂ ಬರಲ್ಲ. ಅಲ್ಲಿಗಂಟು ಹೋಗ್ಲಿ ಒಂದು ಗಿಡ ಕೀಳಕ್ಕೂ ಗಿಡದಲ್ಲಿರೋ ಹೂ ಕೀಳಕ್ಕೂ ನನಗೆ ಬೇಜಾರಾಗುತ್ತೆ ಸ್ವಾಮಿ. ಗಿಡದಲ್ಲಿರೋ ಹೂ ಕೀಳ್ಬೇಕು. ಮೊನ್ನೆ ಒಂದು 2-3 ದಿನ ಹೂ ಕಿತ್ಕೊಂಡ್ ನಾನೇ ಇಟ್ಟಿದ್ದೆ ಗಿಡಗಳು. ಹೂ ಬಿಡ್ತಾ ಇತ್ತು, ಹೂ ಬಿಡ್ತಿದ್ದಲ್ಲ, ಭಗವಂತಂಗೆ ಅರ್ಪಿಸೋಣ ಅಂತ ನಾನೇ ತಂದ ಮನೇಲಿರೋ ದೇವ್ರ ಫೋಟೋ ಅಂಟಿಸ್ತಾ ಇದ್ದೆ. ಈಗ ಹೂ ಕೀಳಕ್ಕೂ ನನಗೆ ಯೋಗ್ಯತೆ ಇಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಆ ಹೂನು ಕೀಳಕ್ ಬಿಟ್ಬಿಟ್ಟಿದ್ದೀನಿ ನಾನು. ಹಂಗಾಗಿ ಆ ಲೆವೆಲ್ಗೆ ನೀವು ಯಾರು ಹೋಗೋದು ಬೇಡಿ. ಆ ಲೆವೆಲ್ಗೆ ಹೋಗೋಕ್ಕೆ ಎಲ್ಲರಿಗೂ ಯೋಗ್ಯತೆ ಇಲ್ಲ, ಅದು ಬೇರೆ ವಿಚಾರ. ಎಲ್ಲರಿಗೂ ಆ ಜ್ಞಾನ ಸಿಗೋದು ಇಲ್ಲ. ಅದು ಎಲ್ಲ ಬ್ರಹ್ಮಜ್ಞಾನ ಅನ್ನೋದು ಅದು ಹೆಂಗೆ ಎಲ್ಲರೂ CM ಸಿದ್ದರಾಮಯ್ಯ ಆಗಾಯ್ತದ ಹಂಗೆ. ಅದು ಯಾರ್ಯಾರಿಗೆ ಸಿಗ್ಬೇಕು ಅವ್ರಿಗಷ್ಟೇ ಸಿಗೋದು. ಹಾಗಾಗಿ ಎಲ್ಲರೂ ಬ್ರಹ್ಮಜ್ಞಾನಿಗಳಾಗಕ್ಕಾಗೋದಿಲ್ಲ. ದಯವಿಟ್ಟು ಅಟ್ಲೀಸ್ಟ್ ಮನುಷ್ಯರಾಗಿ ಬದುಕಿ. ಇದೇ ನನ್ನ ಕೋರಿಕೆ. ದಯವಿಟ್ಟು ನಮ್ಮ ಭಾರತೀಯತೆ ಬಗ್ಗೆ, ನಮ್ಮ ಭಾರತದ ನಿಜವಾದ ಇತಿಹಾಸ ಇರೋದು ಎಲ್ಲಿ ಗೊತ್ತಾ? 1947ರಿಂದ ಹಿಂದಕ್ಕೆ ಹೋಗಿ. ಸ್ವಾಮಿ ವಿವೇಕಾನಂದ್ರ ಇದ್ರಲ್ಲ, ಆ ಕಾಲಿಂದ ಇನ್ನೂ ಹಿಂದಕ್ಕೆ ಹೋಗಿ ಸ್ವಾಮಿ. ನಿಜವಾದ ಭಾರತ ಇತಿಹಾಸ ತಿಳ್ಕೊಳ್ಳಿ. ಎಂತೆಂಥ ಋಷಿ ಮುನಿಗಳಿದ್ರು, ಎಂತೆಂಥ ಸೈಂಟಿಸ್ಟ್ಗಳಿದ್ರು. ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಬೇಕಾ, ವೈದ್ಯಕೀಯದವ್ರು ಬೇಕಾ, ಎಂತೆಂಥ ಅವರ ಋಷಿಗಳು, ಎಂತೆಂಥ ಮಾನವೀಯ ಋಷಿಗಳು, ಬುದ್ಧ ಬೇಕಾ, ಪರಮಹಂಸರು ಬೇಕಾ? ಇಂಥದ್ದಿಲ್ಲ ಅನ್ನಂಗಿಲ್ಲ ಸ್ವಾಮಿ. ಅದನ್ನ ನೀವು ಸ್ಟಡಿ ಮಾಡೋ ಸಮಯ ಇದು. ನೀವು ಉಪಯೋಗಿಸ್ಕೊಳ್ಳಿ, ಬದುಕಿ. ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ಲಿಲ್ವಾ?
ನಿಮ್ಮ ಹತ್ರ ಅರ್ಧ ಎಕರೆ ಜಮೀನು ಆಯ್ತಾ? ಎರಡು ಇಲಾತಿ ಹಸ ಪದಕ್ಕೆ ಅದು ಅವಮಾನ. ಅದು ಆರ್ಟಿಫಿಷಿಯಲ್, ಅದು ಸೃಷ್ಟಿ ಮಾಡೋದು ಮುಂಡೆ ಮಕ್ಕಳು ನಾವು ಮನುಷ್ಯರು. ಒಳ್ಳೆ ನಾಟಿ ತಳಿ ಹಸುಗಳು, ನಮ್ಮ ಭಾರತೀಯ ತಳಿ ನಾಟಿ ಹಸುಗಳು ಕಟ್ಟಿ. ನಿಮ್ಮ ಹತ್ರ 1 ಎಕರೆ ಇದ್ರೆ ಅಲ್ಲೇ ದುಡೀರಿ. ನಿಮಗೆ ತಿನ್ನಕ್ಕೆ ಎಷ್ಟು ಬೇಕು ಅಷ್ಟು ಸಂಪಾದನೆ ಮಾಡಿ ಸ್ವಾಮಿ, ಸಾಕು. ನಿಮಗೆ ಆಸ್ಪತ್ರೆ ಕಟ್ಟಕ್ಕೆ ದುಡ್ಡಿನ ಅವಶ್ಯಕತೆ ಬರಲ್ಲ. ಮಕ್ಕಳು ಓದ್ಸೋಕ್ಕೂ ಅಷ್ಟೇ, ಆ ನೇಚರ್ ಜೊತೆ ಮಕ್ಕಳು ಬೆಳೆಸಿ ಅವರು ನೀವು ಕೋಟಿ ಕೋಟಿ ಲಕ್ಷ ಲಕ್ಷ ಖರ್ಚು ಮಾಡಿ ಓದಿಸೋ ಅವಶ್ಯಕತೆನೂ ಇರಲ್ಲ. ಏನು ಸಿಗ್ಬೇಕು ಅವ್ರಿಗೆಲ್ಲ ಸಿಗುತ್ತೆ, ಯಾಕೆಂದ್ರೆ ಅವ್ರು ಆಲ್ರೆಡಿ ಏನು ಹೊಸ್ದಾಗಿ ಬಂದಿರಲ್ಲ ಭೂಮಿ ಮೇಲೆ. ಹಿಂಗೆ ಕರ್ಮಗಳು ಮಾಡ್ಕೊಂಡು ಹುಟ್ಟಿ ಸಾಯಿ ಅಷ್ಟೇ. ಎಷ್ಟು ತಿನ್ಗಂಟೆ ಹಿಂಗೆ ಹುಟ್ಟಿ ಸತ್ತಿ ಸಾಯ್ತಾನೆ ಇರ್ತೀರಿ. ಅಟ್ಲೀಸ್ಟ್ ಮನುಷ್ಯರಾಗಿ ಬದುಕ್ರಿ. ಹಾಂ, ಅಷ್ಟೇ ನನ್ನ ಕೊಳಕೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ, ಸ್ವಲ್ಪ ರ್ಯಾಶ ಮಾತಾಡೋದ್ರಿಂದ. ನನ್ನ ಭಾವನೆ ಇಷ್ಟೇ, ನನ್ನ ದೇಶ ಬದಲಾಗಬೇಕು, ಭಾರತ ಮತ್ತೆ ವಿಶ್ವಗುರು ಆಗಬೇಕು. ಭಾರತ ವಿಶ್ವಗುರು ಆಗಕ್ಕೆ ಎರಡೇ ಆಪ್ಷನ್ನು. ಒಂದು ಸ್ಪಿರಿಚುಯಾಲಿಟಿ, ಧರ್ಮ. ಮತ್ತೆ ನನ್ನ ಭಾರತದಲ್ಲಿ ಎಲ್ಲ ಮುಳುಗೋಗಿರೋ ಧರ್ಮವನ್ನು ಎತ್ತಿಡಿಬೇಕು. ಸನಾತನ ಧರ್ಮ ವಾಪಸ್ಸು ನನ್ನ ದೇಶದಲ್ಲಿ ವಿಜೃಂಭಿಸ್ಬೇಕು. ಎರಡನೇದು ರೈತ. ಈ ದೇಶದ ರೈತ ಮತ್ತೆ ಶ್ರೀಮಂತ ಆಗಬೇಕು. ಈ ದೇಶದ ರೈತ ಈ ಕಿತ್ತೋಗಿರೋ ಈ ಕೆಮಿಕಲ್ ಎಲ್ಲ ಹಾಕಿ ಮಾಡಿ ಭೂಮಿನ ಹಾಳು ಮಾಡ್ತಾ ಇರೋದ್ರಿಂದ ಹೊರಗಡೆ ಬರಬೇಕು. ಅವನು ಸಮೃದ್ಧನಾಗಬೇಕು. ಅವೆರಡು ಆದರೆ ಮಾತ್ರ ನನ್ನ ದೇಶ ಬೆಳಗುತ್ತೆ ಹೊರತು ಇಲ್ಲ ನನ್ನ ದೇಶ ಮುಳುಗುತ್ತೆ. ಎಲ್ಲ ಅನುಭವಿಸ್